ಗುಡ್ ಈವ್ನಿಂಗ್ ಎಲ್ಲರಿಗೂ. ಉಗಾರಿ ಯಜಾಬ್ನಿಂದ ಇವತ್ತು ನಾವು ಸಬ್ಜೆಕ್ಟ್ ಗಣಿತ ಮ್ಯಾಥ್ಸ್ ಅದರಲ್ಲಿ ಪಾರ್ಟ್ 1 ಆಗಿ ಸುಮಾರು 10 ಕ್ವಶನ್ ಇದೆ. ನಾವು ಪ್ರತಿ ಚಾಪ್ಟರ್ದು ಸಪ್ರೇಟ್ ಕ್ಲಿಪ್ ಮಾಡಬೇಕಾಯಿತು. ಸಮಯದ ಅಭಾವದಿಂದ ಮೇನ್ ಪ್ರತಿ ಚಾಪ್ಟರ್ನಿಂದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಪಾಠದಲ್ಲಿ ಬರ್ತಾ ಇದ್ದೇವೆ. ಪಾರ್ಟ್ 1, 2, 3 ಅಂತ ಬರ್ತಾ ಇದ್ದಾವೆ. ಸಾಧ್ಯ ಆದರೆ ಪಾರ್ಟ್ 6 ತನಕ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಕ್ವಶನ್ x² - 2x + 1 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು. ಮ್ಯಾಥ್ಸ್ ನೀವು ಬಿಡಿಸ್ಬೇಕಾದ್ರೆ ಬರೀ ನಾನು ಹೇಳೋದು ಕೇಳೋದಕ್ಕಿಂತ ಬುಕ್ ತೊಗೊಂಡು ಬಿಡಿಸ್ತಾ ಇದ್ದರೆ ಪ್ರಾಕ್ಟೀಸ್ ಆಗುತ್ತೆ. ಮ್ಯಾಥ್ಸ್ ನೀವು ಎಷ್ಟು ಬಿಡಿಸ್ತೀರಾ ಅಷ್ಟು ಪ್ರಾಕ್ಟೀಸ್ ಆಗುತ್ತೆ. ಹೌದಾ? ಇಲ್ಲಿ ನೋಡಿ, ಇದ್ರ ಎಕ್ಸ್ಪ್ಲನೇಷನ್ ನೋಡಿ. x² - 2x + 1 = 0 ಇದು ವರ್ಗೀಯ ಸಮೀಕರಣದ ಮೂಲಗಳ ಸ್ವಭಾವ ಕೇಳಿದ್ದಾರೆ. ಹೌದಾ? ಇಲ್ಲಿ ನೋಡಿ, x² x 1 ಅಂದರೆ a b c. ಹೌದಾ? ಇಲ್ಲಿ a ವ್ಯಾಲ್ಯೂ ಏನೂ ಇಲ್ಲ ಅಂದರೆ 1, b -2, c 1. ಫಾರ್ಮುಲಾ b² - 4ac ಡೆಲ್ಟಾ. ಇಲ್ಲಿ ವ್ಯಾಲ್ಯೂ ತುಂಬಿಡಿ. -2² -4 × 1 × 1 -4 ಇದು +4 ಆಗುತ್ತೆ. -4 0. ವರ್ಗ ಸಮೀಕರಣದ ಮೂಲ ಸ್ವಭಾವ ಡೆಲ್ಟಾ = 0. ಇದು ಈಕ್ವಲ್ ಇದೆ, ಸಮವಾಗಿದೆ. ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ನಾವು ಬಿಡಿಸೋದು ಸ್ವಲ್ಪ ಫಾಸ್ಟ್ ಆಗ್ಬೋದು, ಯಾಕಂದರೆ ಬೇಗ ಬಿಡಿಸಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 394. ಇದನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. ಸಮೀಕರಣ ರೂಪದಲ್ಲಿ ಬರೆಯದಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಎರಡು ಕ್ರಮಾನುಗತ ಬೆಸ ಸಂಖ್ಯೆ ಅಂದರೆ 1 3 ಇರ್ಬೋದು, 5 7, 11 13 ಈ ಥರ ಕ್ರಮಾನುಗತ. ಹೌದಾ? ಇದರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ? 1 3 2 2, ಇದು 2. ಹೌದಾ? ಮೊದಲನೇದಾಗಿ ನಾನು x ಅಂತ ತಗೋತೀನಿ, ಎರಡನೇದು x + 2 ತಗೋತೀನಿ. ಯಾಕಂದರೆ ನಡು ಡಿಫ್ರೆನ್ಸ್ ಇದೆ. ಓಕೆನಾ? x + 2 ಇದನ್ನೇ ಸ್ಕ್ವೇರ್ ಮಾಡಿಬಿಡ್ತೀನಿ. ಬೋತ್ ಸೈಡ್ ಸ್ಕ್ವೇರಿಂಗ್. x² + x + 2 ಸ್ಕ್ವೇರ್ = 394. ಆನ್ಸರ್ ಡಿ. ಥರ್ಡ್ ಒನ್, sin θ = x/y ಆದರೆ ಆಗ cos θವು. ಹೌದಾ? ಆಪ್ಷನ್ಸ್ ನೋಡಿ. ನೋಡಿ, ಮೊದಲು ಡಯಾಗ್ರಾಮ್ ಹಾಕೋಬೇಕು. a b c ಇದು ಹೈಪಾಟ್ನಸ್ಸು, ಆಪೋಸಿಟು, ಅಡ್ಜಸೆಂಟು, ಆ್ಯಂಗಲ್ ಥೀಟಾ. ಎ ಬಿ ಇಲ್ಲಿ ನೋಡಿ, sin θ = xy ಅಂತ ಕೊಟ್ಟಿದ್ದಾರೆ ಅವರು. sin θ ಅಂದರೆ ಹೈಪಾಟ್ನ್ಯೂಸ್ ಅಪೋಸಿಟ್ ಅಪಾನ್ ಹೈಪಾಟ್ನ್ಯೂಸ್ ಅಂದರೆ x/y. ಇದು x, ಇದು y, ಇದು ಹಾಗೆ ಬಿ ಸಿ. ಕ್ವಶನ್ ಮಾರ್ಕ್. ಯೂಸಿಂಗ್ ಪೈಥಾಗೋರಸ್ ಥಿಯರಮ್ y² = x² + b². ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಯಾಕಂದರೆ ನಿಮಗೆ ಈ ಫಾರ್ಮುಲಾ ಗೊತ್ತಿದೆ, ಥಿಯರಮ್ ಗೊತ್ತಿದೆ. ಈ ಕಡೆ ತೊಂಬನಿ ಮೈನಸ್ ಆಗುತ್ತೆ. -x² = b². ದ್ಯಾಟ್ ಈಸ್ bc = √y² - x². ಬಿ ಸಿ ಅಂದರೆ ಅಡ್ಜಸೆಂಟ್ ಇದ್ದಂಗೆ. ಹೌದಾ? ನಮಗೆ ಕೇಳಿದವರು ಅದು cos θ. cos θ ಅಂದರೆ ಅಡ್ಜಸೆಂಟ್ ಅಪಾನ್ ಹೈಪಾಟ್ನ್ಯೂಸ್ ಅಂದರೆ ಬಿ ಸಿ ಅಪಾನ್ ಹೈಪಾಟ್ನ್ಯೂಸ್ ಅಂದರೆ y.
ಬಿ ಸಿ ಅಂದರೆ ಎಷ್ಟು? ಸ್ಕ್ವೇರ್ ರೂಟ್ ಆಫ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ಸಿ ಮುಂದೆ ಹೈಪೋಟೆನಸ್ ಅಂದರೆ ವೈ. ಆನ್ಸರ್ ನೋಡಿ ಫೋರ್ತ್ ಒನ್. ನೆಕ್ಸ್ಟ್ ಕ್ವಶನ್, ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ 4 ಎ ಬೆಲೆ ಎಷ್ಟು? ಆಪ್ಷನ್ಸ್ ನೋಡಿ. ಓಕೆ, ಇದರದ್ದು ಡಿಸ್ಕ್ರಿಪ್ಟಿವ್ ನೋಡಿ. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅವರೇ ಕೊಟ್ಟಿದ್ದಾರೆ. ಹೌದಾ, ನೀವೆಲ್ಲ ಫಾರ್ಮುಲಾ ಮಾಡ್ತಾ ಇರಬೇಕು. ಸೈನ್ ಸ್ಕ್ವೇರ್ ಎ ಅಂದರೆ ಏನು? 1 ಮೈನಸ್ ಈ ಥರನೂ ಬರ್ಕೋತೀವಿ. ಹೌದಾ, ಯು ನೋ ದ್ಯಾಟ್. ಅಂದರೆ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ. ಇಲ್ಲಿ ನೋಡಿ, ಸೈನ್ ಎ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ದ್ಯಾಟ್ ಈಸ್ ಸೈನ್ ಎ ಈಕ್ವಲ್ ಟು ಇದು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ಎ ಬೋತ್ ಸೈಡ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಮಾಡಿದ್ರೆ 4a. ಕಾಸ್ ಎಷ್ಟು 4a. ದ್ಯಾಟ್ ಈಸ್ ಸೈನ್ ಸ್ಕ್ವೇರ್ ಅಂದರೆ ಗೊತ್ತಿದೆ ಆಲ್ರೆಡಿ. ಇಲ್ಲಿ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಕಾಸ್ 4a. ದ್ಯಾಟ್ ಈಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ 4a ಈಕ್ವಲ್ ಟು 1. ಇದು ಫಾರ್ಮುಲಾ. ಆನ್ಸರ್ ನೋಡಿ 1. ನೆಕ್ಸ್ಟ್ ಒನ್, ಇದು ಪಾಯಿಂಟ್ ಕೊಟ್ಟಿದ್ದಾರೆ. 4 ಮೈನಸ್ 6 ಮತ್ತು ಬಿದು ಎ ಕಾಮ ಬಿ ಬಿಂದುಗಳನ್ನು ರೇಖಾಖಂಡದ ಮಧ್ಯಬಿಂದು ಮೂಲ ಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳೆಷ್ಟು? ಹೌದಾ, ನೋಡಿ ಇಲ್ಲಿ ಏನು ಕೇಳಿದಾರೆ ಅವರು? ಮಧ್ಯಬಿಂದು ಮೂಲ ಬಿಂದು ಆದರೆ, ಮೂಲ ಬಿಂದು ಏನು ಮೊದಲು? ಮೂಲ ಬಿಂದು ಅಂದರೆ 0. ಓ 0,0 0,0 ಅಂದರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸು. ಹೌದಾ, ಪಾಯಿಂಟ್ ಕೊಟ್ಟಿದ್ದಾರೆ. ಇದೆಷ್ಟು? 4 ಮೈನಸ್ 6 ಬಿ ಎ ಕಾಮ ಬಿ. ಹೌದಾ, ಇದು x1 y1 x2 y2 ಈ ಥರ ಇರುತ್ತೆ. ಇದು ಈಗ ನಿಮಗೆ ಗೊತ್ತಿದೆ ಫಾರ್ಮುಲಾ. ಹೌದಾ, ಡಿಸ್ಟೆನ್ಸ್ ಫಾರ್ಮುಲಾ, ಮಧ್ಯಬಿಂದುದು ಬಿಂದುಗಳ ನಡುವಿನ ದೂರ ಡಿಸ್ಟೆನ್ಸ್. ಆ ಫಾರ್ಮುಲಾ 0 ಈಕ್ವಲ್ ಟು ಡೈರೆಕ್ಟ್ ಬರ್ತೀನಿ x1 ಪ್ಲಸ್ x2 ಡಿವೈಡ್ ಬೈ 2. 0 ಈಕ್ವಲ್ ಟು y1 ಪ್ಲಸ್ y2 ಡಿವೈಡ್ ಬೈ 2. ಇಲ್ಲಿ 0 ಯಾಕೆ ಹಚ್ಚಿದ್ದೀನಿ ಅಂದರೆ ಮಧ್ಯಬಿಂದು ಎಕ್ಸ್ದು 0 ಇದೆ, yದು 0 ಇದೆ. ಇಲ್ಲಿ x ಈಕ್ವಲ್ ಟು y ಈಕ್ವಲ್ ಟು ಬರುತ್ತೆ, ಡೈರೆಕ್ಟ್ ಬರ್ತಿದ್ದೀನಿ. 0 ಈಕ್ವಲ್ ಟು x1 ವ್ಯಾಲ್ಯೂ ಎಷ್ಟಿದೆ ಆ ವ್ಯಾಲ್ಯೂ ತುಂಬಿ 4 ಪ್ಲಸ್ a ಡಿವೈಡ್ ಬೈ 2. ಹೌದಾ, ಮುಂದೆ 0 ಮೈನಸ್ 6 ಪ್ಲಸ್ ಬಿ ಡಿವೈಡೆಡ್ ಬೈ 2. ದಟ್ ಈಸ್ ಈ 0ಗೆ 2ದಿಂದ ಗುಣಿಸಿದಾಗ 0 ಆಗುತ್ತೆ. ಆದ್ದರಿಂದ ಎ ಈಕ್ವಲ್ ಟು 4. ಇದು ಸಹ 0ಗೆ 2ರಿಂದ ಗುಣಿಸಿದಾಗ 0 ಆಗುತ್ತೆ. ಬಿ ಈಕ್ವಲ್ ಟು ಪ್ಲಸ್ 6. ಆನ್ಸರ್ ನೋಡಿ. ಸಾರಿ, ಇದು ಮೈನಸ್ ಆಗಬೇಕಲ್ಲ. ಹೌದಾ, ಈ ಕಡೆ ಬಂದು -4, ಇದು ಬಂದು ಪ್ಲಸ್ ಆಗುತ್ತೆ. ಏಳನೇ ಕ್ವಶನ್ ನೋಡಿ. ಸಾರಿ, 6ನೇ ಕ್ವಶನು.
ಎದು x1 y1 ಕೊಟ್ಟಿದ್ದಾರೆ, ಬಿದು x2 y2 ಕೊಟ್ಟಿದ್ದಾರೆ. ಇದರ ಎಕ್ಸ್ಪ್ಲನೇಷನ್ ನಿಮಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾರೆ ಡೈರೆಕ್ಟು. ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ ನಿಮಗೆ? ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರ್ಯಾಕೆಟ್ ಸ್ಕ್ವೇರ್. ಹೌದಾ? ಇದು ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲಿ ನೋಡಿ ಆಪ್ಷನ್ಸ್ ನೋಡಿ, x1 ಮೈನಸ್ y1 ಬರಲ್ಲ, x1 ಮೈನಸ್ y1 ಇದು ಬರಲ್ಲ, x1 ಮೈನಸ್ y2 ಇದು ಬರಲ್ಲ. ಆನ್ಸರು ಯಾವುದೂ ಅಲ್ಲ. ಆನ್ಸರ್ ಬಂದು x2 ಮೈನಸ್ x1 y2 ಮೈನಸ್ y1. ನೆಕ್ಸ್ಟ್ ಕ್ವಶನ್ 7th. ಇದು ಪಾಯಿಂಟ್ 1, 2 O 0.0 0, ಆ್ಯಂಡ್ ಸಿದು A, B ಆರ್ ಕೋಲಿನಿಯರ್ ಸರಳ ರೇಖಾಗಣಿತವಾಗಿದ್ದರೆ. ಕೋಲಿನಿಯರ್ ಅಂತ ಕೇಳಿದ್ದಾರೆ ಅವರು. ಸ್ವಲ್ಪ ವಿಚಾರ ಮಾಡಿ ನೋಡುವ. ನೋಡಿ ಇಲ್ಲಿ, ಫಸ್ಟ್ ಆಫ್ ಆಲ್ ಕೋಲಿನಿಯರ್ ಏರಿಯಾ. ಕೋಲಿನಿಯರ್ ಏರಿಯಾ ಇವತ್ತು 0, ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು 0 ಇದ್ದಂಗೆ. ನಿಮಗೆಲ್ಲರಿಗೂ ಗೊತ್ತಿದೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? 1/2 ಸ್ಕ್ವೇರ್ ರೂಟ್ ಆಫ್ x1 ಬಂದರೆ ಆ 1 ಬಿಟ್ಟು 2 ಬರುತ್ತೆ. ನೆಕ್ಸ್ಟ್ y2 ಮೈನಸ್ y3 ಪ್ಲಸ್ x2 ಮುಂದೆ y3 ಮೈನಸ್ y1 ಪ್ಲಸ್ x3 y1 ಮೈನಸ್ y2. ಇದು ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್. ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟಿದೆ? 0 ಈಕ್ವಲ್ ಟು 1/2. ವ್ಯಾಲ್ಯೂ ತುಂಬಿಡಿ. ಅವ್ರು ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ? ಎ ಈಕ್ವಲ್ ಎದು 1, 2, ಓದು 0, 0, ಮುಂದೆ ಸಿದು A, B ಕೇಳಿದ್ದಾರೆ. ಈ ವ್ಯಾಲ್ಯೂ ತುಂಬಿದರೆ 1, 0 ಮೈನಸ್ ಬಿ ಪ್ಲಸ್ ಇದು ಎಲ್ಲ 0 ಆಗುತ್ತೆ. A, 2 ಮೈನಸ್ 0. ಸ್ವಲ್ಪ ಫಾಸ್ಟಾಗಿ ಬಿಡಿಸ್ಬೇಕು, ಪ್ರಾಕ್ಟೀಸ್ ಮಾಡ್ತಾಯಿರಿ. 1/2 ಇದೆಲ್ಲ ಇದು 1ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ ಮೈನಸ್ ಬಿ ಪ್ಲಸ್ ಇದು 0 ಆಗಿ ಇದು ಇಂಟು 2 ಮಾಡಿದರೆ 2a. ಹೌದಾ? ಈಗ ಈ 0ಕ್ಕೆ 1/2 ಗುಣಿಸಿದರೆ 0 ಬರುತ್ತೆ. ಈಕ್ವಲ್ ಟು ಮೈನಸ್ ಬಿ ಪ್ಲಸ್ 2a. ದ್ಯಾಟ್ ಈಸ್ ಬಿ ಈಕ್ವಲ್ ಟು 2a. ಆನ್ಸರ್ ನೋಡಿ ಬಿ. 8ನೇ ಕ್ವಶನ್. ಆ್ಯಂಗಲ್ ಎ ಬಿ ಸಿಯಲ್ಲಿ ಎ ಬಿ ಬೈ ಎ ಸಿ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಆಗಿದೆ ಮತ್ತು ಆ್ಯಂಗಲ್ ಬಿ ಈಕ್ವಲ್ ಟು 70 ಡಿಗ್ರಿ ಮತ್ತು ಆ್ಯಂಗಲ್ ಸಿ ಈಕ್ವಲ್ ಟು 50 ಡಿಗ್ರಿ ಆದಾಗ ಆ್ಯಂಗಲ್ ಬಿ ಎ ಡಿ ಅಳತೆ. ಹೌದಾ? ಡಯಾಗ್ರಾಮ್ ಆಲ್ರೆಡಿ ಕೊಟ್ಟಿದ್ದಾರೆ. ಡಯಾಗ್ರಾಮ್ ನೋಡಿ. ಈ ಡಯಾಗ್ರಾಮ್ ನೋಡಿದರೆ ನೋಡಿ, ಆ್ಯಂಗಲ್ ಬಿ ಎ ಡಿ, ಆ್ಯಂಗಲ್ ಬಿ ಎ ಡಿ, ಈ ಆ್ಯಂಗಲ್ ಕೇಳಿದ್ದಾರೆ ಅವ್ರು ನಮಗೆ ಎಷ್ಟಾಗುತ್ತೆ ಅಂತ. ಹೌದಾ? ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 180. ಆ್ಯಂಗಲ್ ಎ ಈಕ್ವಲ್ ಟು ಬಿ ಎಷ್ಟಿದೆ? 70 ಇದೆ. ಸಿ ಎಷ್ಟಿದೆ? 50 ಇದೆ. ಈಕ್ವಲ್ ಟು 180. ಆ್ಯಂಗಲ್ ಎ ಈಕ್ವಲ್ ಟು 180 ಮೈನಸ್ 120. ಹೌದಾ? ಆ್ಯಂಗಲ್ ಎ ಈಕ್ವಲ್ ಟು 60 ಡಿಗ್ರಿ. ಇದು 60 ಡಿಗ್ರಿ ಬರುತ್ತೆ. ಆದರೆ ಅವ್ರು ಕೇಳಿದ್ದು ನಮಗೆ ಆ್ಯಂಗಲ್ ಬಿ ಎ ಡಿ. ಹೌದಾ? ಬಿ ಎ ಡಿ ಅಂದರೆ ಇದು ಬಾಹು ಸಮ, ಈ ಬಾಹು ಸಮ, ಅಂದರೆ 60/2.
ಈಕ್ವಲ್ ಟು 30 ಡಿಗ್ರಿ. ಆನ್ಸರು ಎ. ಕೇವಲ 1.5 ನಿಮಿಷ ಇರುತ್ತೆ. ದಯವಿಟ್ಟು ನೀವು ಸೈನ್ಸು ಮತ್ತು ಎಸ್ ಎಸ್ ಇದು ಉಳಿದಂಥ ಸಮಯವನ್ನು ಸಾಧ್ಯದಷ್ಟು ಅದನ್ನು ಬೇಗ ಮುಗಿಸಿ, ಉಳಿದ ಸಮಯವನ್ನು ದಯವಿಟ್ಟು ಮ್ಯಾಥ್ಸ್ ಹೆಚ್ಚಿಕೊಡಿ. ಟೈಮ್ ಸಾಲಲ್ಲ ಇದಕ್ಕೆ. ಆದ್ದರಿಂದ ಬೇಗ ಸೈನ್ಸ್ ಮ್ಯಾಥ್ಸ್ ಮಾಡಿ, ಅದರಿಂದಂತ ಉಳಿದದ್ದು ಬೇಗ ಎಸ್ ಎಸ್ ಮತ್ತು ಸೈನ್ಸ್ ಮಾಡಿ, ಅದು ಉಳಿದದ್ದು ಮ್ಯಾಥ್ಸ್ಗೆ ಹಾಕಿಬಿಡಿ. ಹೌದಾ? ನೆಕ್ಸ್ಟ್ ಕ್ವಶನ್. ಈ ಕೆಳಗೆ ಕೆಲವು ತ್ರಿಭುಜಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ. ನೋಡಿ, ಒಂದು ಕೆಲಸ ಮಾಡಿ. ಇಂಥ ಬಂದಾಗ ಇದು ಒಂಥರ ಇದ್ದಂಗೆ ನಿಮಗೆ ಇದು ಏನು ಲಂಬಕೋನ ತ್ರಿಭುಜದ ಈ ಥರ ಬಂದರೆ ನೋಡಿ, 2 ಬಾಹುಗಳು, ಒಂದು ಮೂರನೇದು ಅದು ದೊಡ್ಡ ಬಾಹು, ಇವು 2 ಬಾಹುಕ್ಕೆ ಸಮ ಇದ್ದಂಗೆ. ಇಲ್ಲಿ ನೋಡಿ, ಸ್ಕ್ವೇರ್ ಮಾಡಿಬಿಡಬೇಕು. 13 ಸ್ಕ್ವೇರ್ ಅಂದರೆ 169 ಆಗುತ್ತೆ ಇದು. ಹೌದಾ? ಈ 169, ಇದು 144 ಪ್ಲಸ್ 25, ಆದರೆ ಇದು 169. ಇದು ಆಗುತ್ತೆ, ಇದು ಕರೆಕ್ಟು. ಸಿ ನೋಡಿ, ದೊಡ್ಡದು ಯಾವುದಿದೆ? 8 ಇದೆ. ಸ್ಕ್ವೇರ್ ಮಾಡಿದರೆ 64, ಅದರ 6 ಸ್ಕ್ವೇರ್ ಮಾಡಿದರೆ 36 ಪ್ಲಸ್ 9, 3 ಸ್ಕ್ವೇರು ಅಂದರೆ ಇದು 45 ಆಯಿತು. 64 ಇದು ಆಗಲ್ಲ, ಸಾಧ್ಯ ಅಂದರೆ ತ್ರಿಭುಜ ಒಲ್ಲದ್ದು. ಸಿ. ಲಾಸ್ಟ್ ಕ್ವಶನ್. ಒಂದು ವೃತ್ತದಲ್ಲಿ 2 ತ್ರಿಭುಜಗಳ ನಡುವಿನ ಕೋನ 130 ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಒಂದು ವೃತ್ತದಲ್ಲಿ, ಹಂಗೆ ಡಯಾಗ್ರಾಮ್ ತಗೊಂಡ್ಬಿಡಿ. ಒಂದು ವೃತ್ತದಲ್ಲಿ, ಹೌದಾ, 2 ತ್ರಿಜ್ಯಗಳ ನಡುವಿನ ಕೋನ, 2 ತ್ರಿಜ್ಯಗಳ ನಡುವಿನ ಕೋನ. ಇದೊಂದು ತ್ರಿಜ್ಯ, ಇದೊಂದು ತ್ರಿಜ್ಯ. ಇದರ ನಡುವಿನ ಕೋನ 130 ಡಿಗ್ರಿ. ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕ ನಡುವಿನ ಕೋನ. ಅಂತ್ಯ ಬಿಂದು, ಇದೊಂದು ಅಂತ್ಯ ಬಿಂದು ತಿಳ್ಕೊಳ್ಳಿ. ಹಾಗೆ ರಫ್ ತೆಗಿತಾ ಇದ್ದೇನೆ. ನೀವು ಮ್ಯಾಥ್ಸಲ್ಲಿ ರಫ್ ಆಗಿ ಡಯಾಗ್ರಾಮ್ ತಗೊಳ್ಳೇಬೇಕಾಗುತ್ತೆ. ನೋಡಿ, 130 ಡಿಗ್ರಿ. ಹೌದಾ? ನಿಮ್ಗೆ ಸಾಮಾನ್ಯವಾಗಿ ಇದು ಗೊತ್ತೇ ಇರುತ್ತೆ. ಆ್ಯಂಗಲ್ಲು 180 ಇರುತ್ತೆ. ದೇರ್ಫೋರ್ 180ದಲ್ಲಿ ಮೈನಸ್ 130 ಕಳೆದ್ರೆ ಎಷ್ಟು ಹೋಯ್ತು? 50. ಆನ್ಸರ್ ಬಂದು 50. ಆದಷ್ಟು ಬೇಗ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬರುತ್ತೆ. ನಾನು ಹೇಳೋದು ಸ್ವಲ್ಪ ಫಾಸ್ಟಾಗಿರಬೇಕು, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಅದು ಆದ ಕಾರಣ ಫಾಸ್ಟಾಗಿರ್ತೀನಿ. ನಿಮ್ಗೆ ಎಲ್ಲಿ ತಿಳಿಯಲ್ಲ ಪಾಸ್ ಮಾಡಿ ಅಲ್ಲಿ ನಿಂತು ಮತ್ತೊಮ್ಮೆ ನೋಡ್ಕೋಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.